ಅಲ್ಲ, ಬಿಗ್ ಬಾಸ್ ಮಾಡೋದ್ರಿಂದ ಯಾರಿಗಾದ್ರೂ ಜನಕ್ಕೆ ಏನಾದ್ರೂ ಒಂದು ಒಳ್ಳೇದಾಗಬೇಕಲ್ವ. ಅದರಿಂದ ಒಂದು ಮಕ್ಕಳಿಗೊಂದು ಇನ್ಫಾರ್ಮೇಷನ್ನು. ಮನಸ್ಸುಗಳು ಜಾಸ್ತಿ ಆಟ ಅಂತ ಆಡ್ತಾ ಇಲ್ಲ. ಪರ್ಸ್ನಾಲಿಟಿನ ತೋರಿಸ್ಬೇಕು ಅವರು. ಹೊಡೆದಾಡ ಕುಸ್ತಿ ಜಗಳಕ್ಕೆಲ್ಲ ಬಂದರೆ ಜನ ನೋಡೋದೇ ಇಲ್ಲ. ನೆಕ್ಸ್ಟಿಂದ ಬಿಗ್ ಬಾಸ್ ನೋಡೋದು ಬಿಟ್ಬಿಡ್ತಾರೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸಿಲ್ವರ್ಸ್. ಇವತ್ತು ಬಿಗ್ ಬಾಸ್ ಕಂಟೆಂಟು ಒಂದು ಪಬ್ಲಿಕ್ ವ್ಯೂ ತಗೊಂಡಿದ್ವಿ. ಏನು ಟಾಪಿಕ್ ಅಂತ ಹೇಳಿದ್ರೆ, ಇಷ್ಟು ದಿನ 50 ಡೇಸ್ಗೆ ಮುಂಚೆ ನಮಗೆ ಒಂದು ಅಭಿಪ್ರಾಯ ಇತ್ತು. ಬಿಗ್ ಬಾಸ್ ಅಂದರೆ ಸ್ವಲ್ಪ ಅಗ್ರೆಷನ್ ಆಗಿದ್ದಾರೆ, ಎಲ್ಲರೂ ಏನು ಕಿತ್ಲಾಡ್ತಾರೆ, ಜಗಳ ಆಡ್ತಾರೆ ಅಂತ ಒಂದು ಅಭಿಪ್ರಾಯ ಇತ್ತು. ಸೊ 50 ಡೇಸ್ ಕಂಪ್ಲೀಟ್ ಆಗಿ 50 ಡೇಸ್ ಆದಮೇಲೆ ಒಂದು ಪ್ರೊಮೋ ಬಿಟ್ಟರು, ಅಂದರೆ ಒಂದು ಬೀಟಿನ ತೋರಿಸಿದ್ರು. ಅದಾದಮೇಲೆ ಅವರು ಎಷ್ಟು ಚೇಂಜ್ ಆಗಿದ್ದಾರೆ, ಅದು ಜನರಿಗೆ ಎಷ್ಟು ಮಟ್ಟಿಗೆ ಕಾಣಿಸ್ತದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಯಾರ್ಯಾರ ಬಗ್ಗೆ ಏನೇನು ತಿಳ್ಕೊಂಡಿದ್ದಾರೆ ಮತ್ತು ಎಲ್ಲರ ಅಭಿಪ್ರಾಯಗಳು ಎಷ್ಟು ಮಟ್ಟಿಗೆ ಚೇಂಜ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಇವಾಗ ಬಿಗ್ ಬಾಸ್ ನೋಡ್ತಾ ಇದ್ದಾರೆ, ಹೆಂಗೆ ಅನಿಸ್ತದೆ ನಮಗೆ? ಅನಿಸ್ತದೆ ಅಂದರೆ ಲಾಸ್ಟ್ ಸೀಸನ್ಗಿಂತ ಈ ಸೀಸನ್ ಸ್ವಲ್ಪ ಎಲ್ಲರೂ ಕೂಲಾಗಿ ಆಡ್ತಾ ಇಲ್ಲ, ಅಗ್ರೆಸಿವ್ ಆಗಿದ್ದಾರೆ. ನೋಡೋರಿಗೆ ಒಂಥರ ಹಿಂಸೆ ಅನಿಸುತ್ತೆ ಅದು. ಈಗ 50 ಡೇಸ್ ಆದಮೇಲೆ ಹೆಂಗೆ ಅನಿಸ್ತದೆ? ಈಗ 50 ದಿನಕ್ಕೆ ಮುಂಚೆ ಒಂಥರ ಒಪಿನಿಯನ್ ಇತ್ತು, ಜನಕ್ಕೆ ಆಗಲಿ ಬೇರೆ ಯಾರಿಗಾದ್ರೂ ಆಗಲಿ. 50 ದಿನ ಆದಮೇಲೆ ಯಾವ ಥರ ಅನಿಸ್ತದೆ ನಿಮಗೆ? ಸೇಮ್ ಇದ್ದಾರೆ ಅವರು, ಎಲ್ಲರೂ ಚೇಂಜಸ್, ನೋ ಚೇಂಜಸ್. ನಿಮ್ಗೆ ಯಾರು ಮ್ಯಾಮ್ ತುಂಬ ಇಷ್ಟ? ನನಗೆ ಯಾರು ಅಂತ ಒಬ್ರು ಹೇಳೋಕ್ಕಾಗಲ್ಲ, ಎಲ್ಲರೂ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನಮಗೆ ಸಂಗೀತ ಅವ್ರು ಇಷ್ಟ. ಯಾರು ಗೆಲ್ಬೇಕಂದ್ರೆ ಸಂಗೀತ ಗೆಲ್ಲಬೇಕು, ಟಾಪ್ 3 ಲೇಡೀಸ್ ಗೆಲ್ಲಬೇಕು. ಸಂಗೀತ ಜೊತೆಗೆ ಲೇಡೀಸ್ ಗೆಲ್ಲಬೇಕು. ಟಾಪ್ 3 ಯಾರು ಬರ್ಬೋದು ನಮ್ಗೆ? ಸಂಗೀತ, ಕಾರ್ತಿಕ್, ತನಿಷಾ. 3 ಜನ. ಥ್ಯಾಂಕ್ ಯು. ನಿಮಗೆ ಸಂಗೀತ ಇರಬೇಕು. ಬಿಗ್ ಬಾಸ್ ಮೇಲೆ ನಿಮ್ಮ ಒಪಿನಿಯನ್ ಯಾವ ಥರ ಅನಿಸ್ತಾ ಒಪಿನಿಯನ್ ತೀರಾ ಅಗ್ರೆಸಿವ್ ಆಗಿ ಆಡ್ತಾರೆ, ಅದು ಬೇಕಾಗಿಲ್ಲ ಅನ್ಸುತ್ತೆ. ಬೇಕಾಗಿಲ್ಲ, ಕಾಮಾಗಾಡಿ ಗೆಲ್ಲಬೇಕು ಅಂತ. ಈಗ ಟಾಪ್ 3 ಯಾರಾದ್ರೂ ಬರಬೇಕು ಅಂತ ಅನ್ಸಿದ್ರೆ ಯಾರು? ಕಾರ್ತಿಕ್, ಸಂಗೀತ, ತನಿಷಾ. ಯಾರು ಗೆಲ್ಲಬೇಕು ಅಂತ? ಸಂಗೀತ ಅವ್ರಿಗೆ. ಅವ್ರು ಡಿಸರ್ವ್ ಮಾಡ್ತಾರೆ ಸಂಗೀತ. ಅದಕ್ಕೆ ಹುಡುಗರಿಗೆ ಕೊಡಲಿ, ಅವರಿಗೂ ಇಂಟ್ರೆಸ್ಟ್ ಇರುತ್ತೆ. ನಾಳೆ ಹುಡುಗಿಯರನ್ನ ಕರೆದ್ರೆ ಏನಕ್ಕೆ ಅರ್ಧರ್ಧ ಕಳಿಸ್ತೀರಾ, ನಾವೇನಕ್ಕೆ ಬರಬೇಕು ಅಂತಾರೆ. ಹುಡುಗಿಯರು ಮಾಡಿ ಹುಡುಗಿಯರನ್ನ ವಾಪಸ್ ಕಳಿಸಿದ್ರೆ ನೆಕ್ಸ್ಟ್ ಅದು ಅವ್ರಿಗೆ ಬೇಸರ ಆಗೇ ಆಗುತ್ತೆ. ಅಂತ ಇಲ್ಲ ಅಂತ ಅನ್ಸುತ್ತೆ ಮ್ಯಾಮ್. ಪ್ರತಿ ಇಷ್ಟು ವರ್ಷ ಶ್ರುತಿ ಮ್ಯಾಮ್ ಅವ್ರು ಬಿಟ್ರೆ ಬೇರೆ ಯಾರೋ ಲೇಡೀಸ್ ವಿನ್ ಆಗೇ ಇಲ್ಲ. ಇಲ್ಲ ಅಂದ್ರೆ ಆ ಸೀಸನ್ ಅಲ್ಲಿ ಹುಡುಗರು ಇದ್ರು, ವಿನ್ನಿಂಗ್ ಹುಡುಗರು ಇದ್ರು. ಹಾಗಾಗಿ ಈ ಸಂಗೀತಗೆ ಕೊಡ್ಬೋದು ಅಂತ ನಮ್ಮ ಅನಿಸಿಕೆ. ಬಿಗ್ ಬಾಸ್ ಗೊತ್ತಾ, ಜಗಳಾಡಿದ್ರೆ ಗೆಲ್ತೀವಿ ಅನ್ನೋ ಭಾವನೆ ಇದೆ. ಜಗಳಾಡಿದ್ರೆ ಗೆಲ್ತಾರೆ ಅಂದ್ರೆ ಅವ್ರಿಗೆ ಕೊಡ್ಬೋದು. ಇಲ್ಲ, ನಿಜವಾಗ್ಲೂ ಅಲ್ಲಿ ರೋಡೀಸ್ ಆಡಕ್ ಬಂದರಿದ್ದಾರೆ, ಅದು ರೋಡೀಸ್ ಅಲ್ಲ, ಅದು ಬಿಗ್ ಬಾಸ್. ಬಿಗ್ ಬಾಸ್ ಆಡ್ತಿರೋದು ಸಂಗೀತ ಆಡ್ತಾ ಇರೋದು, ಸಂಗೀತ ಗೆಲ್ಬೇಕು. ರೌಡೀಸ್ ಅಂತ ಒಂದು ರಿಯಾಲಿಟಿ ಶೋ ಬರ್ತಾ ಇತ್ತು, ಅದರಿಂದ ಮೈಕಲ್ ಅವರು ಅಲ್ಲ, ಅದೇ ನಾನು ಹೇಳ್ತಿರೋ. ರೋಡೀಸು ನಾವು ನೋಡಿದೀವಿ. ಇಲ್ಲಿ ಕೆಲವ್ರು ಬಂದು ರೌಡೀಸ್ ಆಡ್ತಾ ಇದ್ದಾರೆ, ಅದಲ್ಲ, ಅದು ಬಿಗ್ ಬಾಸೇ ಬೇರೆ. ನಿಮ್ಮ ಪ್ರಕಾರ ಹಂಗೆ ಹೇಳ್ಬಾರ್ದು ರೀ, ಹಂಗೆ ಹೇಳ್ಬಾರ್ದು, ತಪ್ಪದು. ಯಾರು ಆಡ್ತಿದ್ದಾರೆ ಅಂತ ಹೇಳ್ಬಾರ್ದು, ಆಡ್ತಾ ಇದ್ದಾರೆ. ಅವ್ರು ಯಾಕೆ ಆಡ್ತಿದ್ದಾರೆ ಅದು ಅವ್ರ ಪರ್ಸ್ನಲ್. ಅವರು ನಾವು ಹೇಳ್ಬಾರ್ದು ಹಂಗೆ. ಯಾರು ಆಡ್ತಾರೆ, ಟೋಟಲ್ ಆಡ್ತಿದ್ದಾರೆ. ಅದು ರೋಡೀಸ್ ಅಲ್ಲ, ಅದು ಬಿಗ್ ಬಾಸ್. ಅದು ಪರ್ಸ್ನಾಲಿಟಿನ ತೋರಿಸ್ಬೇಕು ಅವರು. ಹೊಡೆದಾಡ ಕುಸ್ತಿ ಜಗಳಕ್ಕೆಲ್ಲ ಬಂದರೆ ಜನ ನೋಡೋದೇ ಇಲ್ಲ. ನೆಕ್ಸ್ಟಿಂದ ಬಿಗ್ ಬಾಸ್ ನೋಡೋದು ಬಿಟ್ಬಿಡ್ತಾರೆ. ಆ ಥರ ಎಲ್ಲ ಅಗ್ರೆಸಿವ್ ಆಗಿ ಆಡೋದು, ತೆಗೆದು ಕೆಮಿಕಲ್ ಪೌಡ್ರ್ ಎಲ್ಲ ಮುಖಕ್ಕೆ ಉಗ್ಗೋದು, ಅವೆಲ್ಲ ಮಾಡಬಾರ್ದು. ದಟ್ಸ್ ನಾಟ್ ರೈಟ್. ಬಿಗ್ ಬಾಸಲ್ಲಿ ಬರೀ ಮನೆಯಲ್ಲಿ ಬರೀ ಜಗಳಗಳು ಜಾಸ್ತಿ, ಮನಸ್ಸುಗಳು ಜಾಸ್ತಿ. ಆಟ ಅಂತ ಆಡ್ತಾ ಇಲ್ಲ. ಆಟ ಅಂತೂ ಆಡ್ತಾ ಇಲ್ಲ. ಆಡ್ತಾರೆ ಅಲ್ಲಲ್ಲಿಗೆ, ಅವ್ರವ್ರಿಗೆ ಒಂದೊಂದು ಥರ ಇದಾಗ್ಬಿಡುತ್ತೆ ಅಷ್ಟೇ. ಸರ್, ಯಾಕೆ ಜಗಳನೇ ಆಡ್ತಿದ್ದಾರೆ ಅಂತ? ತಾವು ನಾನು ಗೆಲ್ಬೇಕು, ಅವ್ರು ಗೆಲ್ಬೇಕು, ಅದೊಂದು ಇದಿರುತ್ತಲ್ಲ ಮನಸ್ಸಲ್ಲಿ. ಕಾಂಪಿಟೇಷನ್ ಜಾಸ್ತಿ ಇದೆ ಅಷ್ಟೇ, ಇನ್ನೇನಿಲ್ಲ. ಡೈಲಿ ನೋಡ್ತೀನಿ ಸರ್. ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದೇನೆ. ಅಂದ್ರೆ ಇದೊಂದು ಎಪಿಸೋಡ್ ಮಾತ್ರ, ಬೇರೆ ಎಪಿಸೋಡ್ ಎಲ್ಲ ನೋಡಿ? ಅವಾಗೆಲ್ಲ ನೋಡಿದ್ದೀನಿ. ಈಗ ಈ ಸೀಸನ್ ಅಲ್ಲಿ ಯಾರು ತುಂಬಾ ಇಷ್ಟ ಆಗ್ತಾರೆ ನಿಮಗೆ? ಈ ಸೀಸನಲ್ಲಿ ಸ್ವಲ್ಪ ಕಾರ್ತಿಕ್ ಆಡ್ತಾ ಇದ್ದಾರೆ, ಪ್ರತಾಪ್ ಆಡ್ತಾ ಇದ್ದಾನೆ. ಬರೀ ತುಕಾಲಿಸ್ ಅಂತೂ ಬರೀ ಕಾಮಿಡಿಗೋಸ್ಕರನೇ ಅಷ್ಟೇ ಹೊರತು ಇನ್ಯಾತಕ್ಕೂ ಇಲ್ಲ. ಆಯಿತಾ? ವಿನಯ್ ಅಂತೂ ಭಾರಿ ರ್ಯಾಶು, ರೌಡೀಸ್. ಅಂದರೆ ಪಾಪ ಆಟ ಆಡ್ತಾರೆ, ಇಲ್ಲ ಅಂತಲ್ಲ, ಅವ್ರದ್ದೇ ಆದ ಅವ್ರು ಆಟ ಆಡ್ತಾರೆ ಅಷ್ಟೇ, ಇನ್ನೇನೂ ಇಲ್ಲ. ಅದಕ್ಕೋಸ್ಕರ ಅಷ್ಟೇ. ಯಾರು ಗೆಲ್ಬೇಕು ಸರ್ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸಂಗೀತ, ಪ್ರತಾಪ್. ಇಬ್ಬರಲ್ಲಿ ಯಾರಾದರೂ ಟಾಪ್ 3 ಅಂತ ತೊಗೊಂಡ್ರೆ ಯಾರು ಬರ್ತಾರೆ? ಟಾಪ್ 3 ಅಂತ ತೊಗೊಂಡ್ರೆ ಕಾರ್ತಿಕ್, ಆಮೇಲೆ ವಿನಯ್ ಅಷ್ಟೇ, ಮಹೇಶ್. ಮೇಡಮ್, ಬಿಗ್ ಬಾಸ್ ನೋಡ್ತೀರಿ, ನಿಮ್ಗೆ ಯಾರು ಇಷ್ಟಪಡ್ತಾರೆ? ಸಂಗೀತ. ಏನು ಅನ್ಸುತ್ತೆ ಈ ಸೀಸನ್ ಬಿಗ್ ಬಾಸ್ ನೋಡಿದ್ರೆ? ಪರವಾಗಿಲ್ಲ, ಓಕೆ. ಅಂದರೆ ಪ್ರಥಮ ಇದ್ದಿದ್ದು ಬಿಗ್ ಬಾಸ್ ಅಷ್ಟು ಏನು ಚೆನ್ನಾಗಿಲ್ಲ. ಅವ್ನ ಸೀಸನ್ ಚೆನ್ನಾಗಿತ್ತು. ಬಟ್ ಈ ಸಲ ಸಂಗೀತ ಓಕೆ, ವಿನ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ತುಂಬ ಅಗ್ರೆಸಿವ್ ಆಗಿ ಯಾರು ಆಡ್ತಾರೆ? ವಿನಯ್ ತುಂಬ ಓವರಾಗಿ ಆಡ್ತಿದ್ದಾರೆ.
ಅಂದರೆ ಒಳಗಡೆ ಅವ್ರು ಅನಿಸ್ತಿರ್ಬೋದು ಅಷ್ಟೇ, ಹೊರಗಡೆ ನಮ್ಗೆ ಅನಿಸ್ತಾ ಇತ್ತು ತುಂಬ ಓವರಾಗಿ ಆಡ್ತಿದ್ದಾರೆ ಅಂತ. ಯಾರು ಗೆಲ್ಬೋದು ಮ್ಯಾಮ್ ನಿಮಗೆ? ಸಂಗೀತನ ಟಾಪ್ 5 ಟಾಪ್ 3 ಯಾರು ಬರ್ಬೋದು? ಇಲ್ಲ ಇವ್ರು ಕಷ್ಟಪಟ್ಟರೆ ಬಂದೇ ಬರ್ತಾರೆ ಅಂತ ಯಾರು ಅನ್ಸುತ್ತೆ? ಸಂಗೀತ, ಪ್ರತಾಪು, ಮೇ ಬಿ ವಿನಯ್, ಕಾರ್ತಿಕ್ ಮತ್ತು ಮೈಕಲ್. ನಮ್ಮ ಸಂಗೀತ ಅವ್ರು ಏನಕ್ಕೆ ಇಷ್ಟ ಆಗ್ತಾರೆ ಅಂತ ಅಂದರೆ ಲೈಕ್ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಅಂದರೆ ಅವರು ಫ್ಯಾಕ್ಟ್ ಏನಿದೆ ಅಂತ ಅದನ್ನೇ ಹೇಳ್ತಾರೆ ಅವರು, ಸೊ ಅದಕ್ಕೋಸ್ಕರ ಇಷ್ಟ ಆಗ್ತಾರೆ ಅವರು. ಅಂದರೆ ಗೆಲ್ಬೇಕಂದ್ರೆ ನಿಮ್ಮ ಸಂಗೀತ. ಯಾರು ಇಷ್ಟ ಆಗ್ತಾರೆ ನಿಮಗೆ? ಸಂಗೀತನೂ ಪ್ರತಾಪೇ ಇಷ್ಟ. ಯಾಕೆ ಅವ್ರು ತುಂಬ ಇಷ್ಟ? ಅವರಿಬ್ಬರನ್ನೇ ಒಂದು ಕಡೆ ಮಾಡಿದ್ರಲ್ಲ, ಸಂಗೀತನೂ ಪ್ರತಾಪ್ನೇ ಒಂದು ಕಡೆ ಮಾಡಿದ್ರು, ಎಲ್ಲ ಒಂದು ಕಡೆ ಇದ್ರು, ಅವರಿಬ್ಬರೇ ಒಂದು ಕಡೆ ಇದ್ರು, ಎಲ್ಲದರಲ್ಲೂ ಗೆದ್ದು ಅವ್ರು ಮುಂದಕ್ಕೆ ಬರ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಅವ್ರ ಖುಷಿ. ಸಂಗೀತ. ಪ್ರತಾಪ್ ಅಂದರೆ ಅವರು ಒಂದು ಹಳ್ಳಿಯಿಂದ ಬಂದಿರೋನಂತ ಕೇವಲವಾಗಿ ನೋಡಿದ್ರು. ಅವನು ಹಳ್ಳಿಯಿಂದ ಬಂದಿದ್ದಾನೋ ಎಲ್ಲಿಂದ ಬಂದಿದ್ದಾನೋ ಅದು ಗೊತ್ತಿಲ್ಲ, ಆದರೆ ಅವನು ಆಟ ಆಡ್ತಾ ಇದ್ದಾನಲ್ಲ, ಅವನು ಒಂದು ವ್ಯಕ್ತಿ ಅನ್ನೋದು ಅವರು ಬಯಸಬೇಕು. ಇರೋರು ಒಂದೇ, ಇಲ್ಲದೆ ಹೋದವರು ಒಂದೇ ಅನ್ನೋದು ನಮ್ಮ ಭಾವನೆ. ಲಾಸ್ಟ್ ಇನ್ನು 3 ವಾರ ಇದೆ, ಯಾರು ಗೆಲ್ಬೇಕಂತ ನಿಮಗೆ ಇಷ್ಟ? ಪ್ರತಾಪ್ ಗೆಲ್ಲಬೇಕು. ಪ್ರತಾಪ್ ಅವ್ರು ಗೆಲ್ಲಬೇಕು. ಅಂದರೆ ಪ್ರತಾಪ್ ಜೊತೆ ಇನ್ನೊಬ್ರು ಕೈ ಹೊಂದಿರುತ್ತೆ, ಅದು ಯಾರಾಗಿರ್ಬೇಕು? ಸಂಗೀತ ಇರಬೇಕು. 50 ಡೇಸ್ ನೋಡಿದ್ದೀರಾ, ಇನ್ನು ಮುಂದಿನ 50 ಡೇಸ್ಗಳು ಹೇಗಿರುತ್ತೆ ನಿಮ್ಮ ಪ್ರಕಾರ? ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಯಾರು. ಇವಾಗ ವಿನಯ್ ಅವರು ತುಂಬ ಅಗ್ರೆಸಿವ್ ಆಗಿ ಆಡ್ತಿದ್ರು, ಈಗ ಕೂಲ್ ಆಗಿದ್ದಾರೆ. ಇದನ್ನು ಇವನು ತೊಗೊಂಡಿದ್ದಾನೆ, ಯಾರು? ಪ್ರತಾಪು, ಡ್ರೋನ್ ಪ್ರತಾಪು. ಆ್ಯಕ್ಚುಲಿ ಇವತ್ತು ನಾನು ನ್ಯೂಸಲ್ಲಿ ನೋಡಿದ ಪ್ರಕಾರ ಏನೋ ಅವರು ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ, ಆ ಥರ ಆಗಿದೆ ಅಂತ ಏನೋ ಬಂತು. ಬಟ್ ವಿನ್ ಮಾತ್ರ ಸಂಗೀತ ಅಥವಾ ಪ್ರತಾಪೇ ಆಗಬೇಕು ಅಂತ ಇದೆ ಮೈಂಡಲ್ಲಿ, ನೋಡೋಣ ಹೆಂಗಾಗುತ್ತೆ. ಜಾಸ್ತಿ ಸಂಗೀತ ಇಷ್ಟ? ಸಂಗೀತ ಅನ್ನೋದಕ್ಕಿಂತ ಪ್ರತಾಪು ತುಂಬ ಬಡತನದಿಂದ ಬಂದಿರೋ ಹುಡುಗ, ತುಂಬ ಅವನು ಡಿಪ್ರೆಷನ್ಗೆ ಹೋಗಿದ್ದಾನೆ. ಅಟ್ಲೀಸ್ಟ್ ಇದರಲ್ಲಿ ವಿನ್ ಆದರೆ ಅವ್ನ ಫ್ಯಾಮಿಲಿಗೂ ಸಪೋರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಕಂಪ್ನಿ ಏನೋ ಮಾಡ್ತಾ ಇದ್ದಾರೆ, ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಅವ್ರ ಫ್ಯಾಮಿಲಿ ಬಂದಾಗ ನಮ್ಮ ಮನೇಲಿ ಎಲ್ಲರೂ ಕುತ್ಕೊಂಡು ಹತ್ತಿದ್ದೀವಿ ಅವ್ರ ಫ್ಯಾಮಿಲಿ ನೋಡಿ, ಸೊ ಹಾಗಾಗಿ ಅವ್ನು ಗೆದ್ರೆ ಏನೋ ಒಂದು ಅವ್ನ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ನು ವಿನ್ ಆಗಬೇಕು. ಅಲ್ಲ, ಬಿಗ್ ಬಾಸ್ ಮಾಡೋದ್ರಿಂದ ಯಾರಿಗಾದ್ರೂ ಜನಕ್ಕೆ ಏನಾದರೂ ಒಂದು ಒಳ್ಳೇದಾಗಬೇಕಲ್ವ, ಅದರಿಂದ ಒಂದು ಮಕ್ಕಳಿಗೊಂದು ಇಂಪ್ರೂಮೇಷನ್ನು, ಯಾವುದಾದ್ರೂ ಒಂದು ಒಳ್ಳೇದು ಇದಾಗಬೇಕು. ಅದರಿಂದ ಏನು ಇದೇ ಇಲ್ಲ. ಅಲ್ಲಿ ಹಾಡಿ ಗೆದ್ದವರಿಗೆ 50 ಲಕ್ಷ ಕೊಡ್ತಾರೆ, ಅವ್ರಿಗೆ ಸ್ವಲ್ಪ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂತ. ನೀವು ದುಡ್ಡು ಯೂಸ್ ಆಗಲಿ ಇಲ್ಲ ಅಂತಿಲ್ಲ, ಅದನ್ನೇ ಬೇರೆ ಥರ ಕಾರ್ಯಕ್ರಮ ಹಮ್ಕೋಬೋದಲ್ವ, ಈ ಥರದ್ದು ಬಿಟ್ಟು ಶೋ ಬೇರೆ ಥರ ಶೋ ಮಾಡ್ಬೋದಲ್ವಾ? ನಿಮ್ಮ ಪ್ರಕಾರ ಯಾವ ಥರ ಶೋ ಮಾಡ್ಬೋದು ಅಂದ್ರೆ ಜನಕ್ಕೂ ಹೌದು, ಒಂದೇನೋ ಒಂದು ಜನರಲ್ ನಾಲೆಡ್ಜು, ಮಕ್ಕಳಿಗೆ ಏನೋ ಯೂಸ್ ಆಗೋವಂಥದ್ದು. ಇವಾಗ ಎಷ್ಟೊಂದಿರುತ್ತೆ ಮಕ್ಕಳಿಗೆ, ಇವಾಗ ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತೇ ಇಲ್ಲ. ಆ ಥರದ್ದು ಏನಾದರೂ ಒಂದು ಮಾಡ್ಬೋದಲ್ವಾ? ಧರ್ಮ ಅಂತಾನೆ ಅಲ್ಲ, ಮಾಡ್ತಾ ಇದ್ರು. ಅದು ನೋಡಿ ಅದರಿಂದ ಒಂದು ನೋಡೋರ್ಗು ಒಂದು ಜನರಲ್ ನಾಲೆಡ್ಜ್ ಬರುತ್ತೆ. ಹೌದು, ಅದ್ರಿಗೆ ಸ್ವಲ್ಪ ಟ್ಯಾಲೆಂಟ್ ಇರುತ್ತೆ, ಕೆಲವ್ರು ತಿಳ್ಕೊಳೋದು ಎಷ್ಟೋ ಇರುತ್ತಲ್ವ ಅದರಲ್ಲಿ. ನೀವು ನೋಡ್ತಾ ಇದ್ದೀರಾ ಕನ್ನಡದ ಬಿಟ್ಟಲ್ಲಿ? ನೋಡ್ತಾ ಇದ್ದೀವಿ. ಅಪ್ಪು ಸರ್ನ ಮಿಸ್ ಮಾಡ್ಕೋತೀರಾ? ಖಂಡಿತ ಮಿಸ್ ಮಾಡ್ಕೋತೀರಾ? ಖಂಡಿತ ಅಂತ ಒಳ್ಳೆಯವ್ರು ಇರಬೇಕು ಸರ್, ಸೊಸೈಟಿಗೆ ಬೇಕು. ಆ್ಯಕ್ಚುಲಿ ಟೈಮ್ ಸ್ವಲ್ಪ ಜಗಳ ಜಾಸ್ತಿ ಆಡಿದ್ರು, ಬಟ್ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಕಾಂಪಿಟೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಹೈ ಲೆವೆಲ್ ಕಾಂಪಿಟೇಷನ್ ಇದೆ ಆ್ಯಂಡ್ ನನಗೆ ವಿನಯ್ ಇಷ್ಟ. ಲಾಸ್ಟ್ ಅಂದರೆ 50 ದಿನ ಮುಂಚೆ 50 ದಿನ ಆದಮೇಲೆ ಏನಿಸ್ತದೆ ಡಿಫ್ರೆನ್ಸ್? ಆ್ಯಕ್ಚುಲಿ ಅವರು ವೀಕ್ಲಿ ತುಂಬ ಕ್ಯಾರೆಕ್ಟರ್ ಚೇಂಜ್ ಆಗ್ತಿದೆ. ಅದು ಈ ಸೀಸನಲ್ಲಿ ತುಂಬ ಚೇಂಜ್ ಆಗಿದೆ. ಬೇರೆ ಸೀಸನಲ್ಲಿ ಅಟ್ಲೀಸ್ಟ್ ಸ್ವಲ್ಪ ದಿನ ಕ್ಯಾರೆಕ್ಟರ್ ಎಲ್ಲ ಸೇಮ್ ಇತ್ತು, ಬಟ್ ಈ ಸೀಸನಲ್ಲಿ ಸ್ವಲ್ಪ ತುಂಬ ಕ್ಯಾರೆಕ್ಟರ್ ಚೇಂಜ್ ಆಗ್ತಿದೆ. ನಂದು ಅಷ್ಟು ಎಲ್ಲರದ್ದು ಆಲ್ಮೋಸ್ಟ್ 50% ಎಲ್ಲರದ್ದು ಚೇಂಜ್ ಆಗ್ತಿದೆ. ವಿನಯ್. ಟಾಪ್ 3 ಅಲ್ಲಿ ಯಾರನ್ನ ನೋಡೋಕೆ ಇಷ್ಟ? ಸಂಗೀತ, ವಿನಯ್ ಆ್ಯಂಡ್ ಪ್ರತಾಪ್. Yeah.